ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆಯ ಎಚ್ಚಕ್ಕೆ ಕೂತಿದೆ. ಕರ್ನಾಟಕ ಕಾಂಗ್ರೆಸ್ನ ಬುಡದಲ್ಲಿ ಬೆಂಕಿ ಹೊಯ್ದಾಡ್ತಾ ಇದೆ. ಸತೀಶ್ ವಾಲ್ಮೀಕಿ ದಾಳ ಉರುಳಿಸಿದರೆ ಹೈಕಮಾಂಡ್ ಲಿಂಗಾಯತ ಲೆಕ್ಕಾಚಾರದಲ್ಲಿದೆ. ಅರಸು ದಾಖಲೆ ಅಳಿಸೋ ಧಾವಂತದಲ್ಲಿರೋ ಸಿದ್ದುಗೆ 2028ಕ್ಕೂ ನೇತೃತ್ವ ಒಪ್ಪಿಸೋ ಬಾಂಬ್ ಸಿಡಿದಿದೆ. ನಿಮ್ಮ ಮನಸ್ಸಿಗೆ ಬಂದಂತೆ ದರ ಏರಿಸಿದ್ರೆ ಒಪ್ಪೋರು ಯಾರು? ಬಿಎಂಆರ್ಸಿಎಲ್ ಸುಲಿಗೆ ವಿರುದ್ಧ ಅಸಹಕಾರಕ್ಕೆ ನಿಂತ ಪ್ರಯಾಣಿಕ 4 ದಿನದಲ್ಲಿ ಅದರ ಪರಿಣಾಮ ತೋರಿಸಿದ್ದಾರೆ. ಈ ಬೆನ್ನಲ್ಲೇ ಬೆಚ್ಚಿ ಬಿದ್ದು ಓಡಿ ಬಂದ ಎಂಡಿ ಮರು ಪರಿಷ್ಕರಣೆಯ ನಿರ್ಧಾರ ಪ್ರಕಟಿಸಿದ್ದು ಟಿಕೆಟ್ ಹೈಕ್ ಇಳಿಕೆಯ ನಿರೀಕ್ಷೆ ಹುಟ್ಟಿಸಿದೆ. ಕಂಡಿದ್ದೆಲ್ಲ ನಂದೇ ಅಂತ ಬೋರ್ಡ್ ಹಾಕ್ತಾ ಇದ್ದ ವಕ್ಫ್ ಬೋರ್ಡ್ಗೆ ಮೂಗುದಾರ ಹಾಕೋ ಕಾಲ ಹತ್ತಿರದಲ್ಲಿದೆ. ರಾಜ್ಯಸಭೆಯಲ್ಲಿ ಜೆಪಿಸಿ ವರದಿ ಮಂಡನೆಯಾಗಿದ್ದು ಸಾಕಷ್ಟು ತಿದ್ದುಪಡಿಗೆ ಶಿಫಾರಸು ಮಾಡಲಾಗಿದೆ. ಖರ್ಗೆ ನೇತೃತ್ವದ ವಿಪಕ್ಷಗಳು ಗದ್ದಲ ಗಲಾಟೆಗೆ ನಿಂತು ತುಷ್ಟೀಕರಣ ಸಾಕು ಅಂತ ನಡ್ಡಾ ಕೌಂಟರ್ ಕೊಟ್ಟರು. ಸುಗ್ರೀವಾಜ್ಞೆಗೆ ಅಂಕುಶ ಅಂತಂದ್ರು, ರಾಜ್ಯಪಾಲರು ಅಂಕಿತ ಹಾಕಿದ್ರು. ಆದರೆ ಕಿರುಕುಳ ತಪ್ಪಿತ. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ 6,000ಕ್ಕೆ 22,000 ಬಡ್ಡಿ ಸೇರಿಸಿ ಮೊಬೈಲ್ ಕಿತ್ಕೊಂಡಿದ್ದಾರೆ. ಮಾನ್ವಿಯಲ್ಲಿ ಮಾನಕ್ಕಂಜಿ ಕುಟುಂಬವೊಂದು ಊರೇ ಬಿಟ್ಟಿದೆ. ಕೊಡಗಲ್ಲಿ ಫೈನಾನ್ಸ್ ಜೀವ ಹಿಂಡಿದೆ. ಈ ಕಲ್ಲಿಗೂ ಕಿಡಿಗೇಡಿಗಳಿಗೂ ಏನಾದರೂ ನಂಟಿದೆಯಾ? ಮೈಸೂರಲ್ಲಿ ಗಲಭೆ ಎಬ್ಬಿಸಿದ ಪತ್ತರಬಾಜಿಗಳ ವಿರುದ್ಧ ತನಿಖೆ ಚುರುಕಾಗಿದೆ. ಸಿಸಿಟಿವಿಯಲ್ಲಿ ಕಂಡ ಕೊಳ್ಳಿ ದೆವ್ವಗಳ ದೃಶ್ಯ ಭಯ ಹುಟ್ಟಿಸ್ತಾ ಇದೆ. ಹೆತ್ತವರಿಗೆ ಹೆಗ್ಗಣವೂ ಮುದ್ದಂತೆ. ಹಾಗೆ ಬಂಧಿತ 5ರನ್ನ ರಿಲೀಸ್ ಮಾಡಿ ಅಂತ ಕಣ್ಣಲ್ಲಿ ಕೆಆರ್ಎಸ್ ಹರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.